ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಯಶಸ್ವಿಯಾಗಿ ಮುಗಿದಿದೆ. ಡಿಎಂಕೆ ನೇತೃತ್ವದ ಮೈತ್ರಿಕೂಟ, ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟ, ನಾಮ್ ತಮಿಳರ್ ಕಚ್ಚಿ, ಟಿವಿಕೆ ಮತ್ತು ಶಶಿಕಲಾ ನೇತೃತ್ವದ ಮೈತ್ರಿಕೂಟದ ನಡುವೆ 5 ಹಂತದ ಸ್ಪರ್ಧೆ ಇದೆ. 234 ಕ್ಷೇತ್ರಗಳಲ್ಲಿ ಒಟ್ಟು 4023 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್, ಕಮಲ್ ಹಾಸನ್, ವಿಜಯ್, ಸೀಮನ್, ಎಡಪ್ಪಾಡಿ ಕೆ ಪಳನಿಸ್ವಾಮಿ, ಓ ಪನ್ನೀರ್ ಸೆಲ್ವಂ ಮತ್ತು ರಜನಿ, ಶಿವಕಾರ್ತಿಕೇಯನ್, ತ್ರಿಷಾ, ಸಿಮ್ರಾನ್, ಧನುಷ್, ಸೂರ್ಯ ಹಾಗೂ ಜ್ಯೋತಿಕಾ ಸೇರಿದಂತೆ ಅನೇಕ ಚಲನಚಿತ್ರ ವ್ಯಕ್ತಿಗಳು ಕೂಡ ಮತವನ್ನ ಚಲಾಯಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈ ಪರಿಸ್ಥಿತಿಯಲ್ಲಿ ಚುನಾವಣಾ ಆಯೋಗವು ತಮಿಳುನಾಡಿನಲ್ಲಿ ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ 70% ಮತಗಳು ದಾಖಲಾಗಿವೆ ಅಂತ ಅಧಿಕೃತವಾಗಿ ಘೋಷಿಸಿದೆ. ಈ ಪರಿಸ್ಥಿತಿಯಲ್ಲಿ ನಟ ವಿಶಾಲ್ ಅಣ್ಣಾನಗರ ವೃತ್ತಾಕಾರದ ವೇಲಮ್ಮಳ್ ಶಾಲೆಯಲ್ಲಿ ಮತವನ್ನ ಚಲಾಯಿಸಿದ್ರು. ಮತ ಚಲಾಯಿಸಿದ ನಂತರ ನಟ ವಿಶಾಲ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದು ಮಹತ್ವದ ದಿನ. ಮುಂದಿನ 5 ವರ್ಷಗಳ ಕಾಲ ತಮಿಳುನಾಡು ಹೇಗಿರುತ್ತೆ ಅನ್ನೋದನ್ನ ನಿರ್ಧರಿಸುವಂತಹ ಮಹತ್ವದ ದಿನ ಇದು. ನಾನು ನನ್ನ ಮತವನ್ನ ನೋಂದಾಯಿಸಿದ್ದೇನೆ. ನೀವು ಕೂಡ ಬಂದು ಮತಗಳನ್ನ ನೋಂದಾಯಿಸಬೇಕು. ದಯವಿಟ್ಟು ನಿಮ್ಮ ಮತವನ್ನ ನೋಂದಾಯಿಸಿ. ಪ್ರತಿಯೊಂದು ಮತವೂ ಮುಖ್ಯ. ಎಲ್ಲಾ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಿವೆ ಎಂದಿದ್ದಾರೆ. ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ನಾವು ಮನಸ್ಸಿನಲ್ಲಿಟ್ಕೊಳ್ಬಾರ್ದು. ಅದನ್ನ ನಾವು ನಮ್ಮ ಮತಗಳ ಮೂಲಕ ಮಾತ್ರ ವ್ಯಕ್ತಪಡಿಸಬಹುದು. ಆ ರೀತಿಯಲ್ಲಿ ನಾನು ಅಣ್ಣಾನಗರ ಕ್ಷೇತ್ರಕ್ಕೆ ನನ್ನ ಮತವನ್ನ ನೋಂದಾಯಿಸಿದ್ದೇನೆ. ನಾನು ಸೈಕಲ್ನಲ್ಲಿ ಬಂದು ಮತ ಚಲಾಯಿಸಿದ್ದು ದೊಡ್ಡ ವಿಷಯ ಅಲ್ಲ. ನಾನು ಯಾವಾಗಲೂ ಸೈಕಲ್ನಲ್ಲಿ ಬಂದು ಮತವನ್ನ ಚಲಾಯಿಸ್ತೇನೆ ಅಂತ ಹೇಳಿದ್ದಾರೆ.